ನಮಸ್ತೆ. ಸೊ ಇವತ್ತು ಈ ಪುಸ್ತಕಕ್ಕೆ ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬದುಕಿನ ಬಗ್ಗೆ ಭಾವನೆಯ ಬಗ್ಗೆ ಯಶಸ್ಸಿನ ಬಗ್ಗೆ ನಾವು ಯಾವ ರೀತಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಏನೇನು ಕಲ್ತ್ಕೋಬೇಕು ಹೇಗೆ ಅಳವಡಿಸ್ಕೋಬೇಕು ಆ್ಯಂಡ್ ಏನಿದ್ರೆ ಏನು ಆಗುತ್ತೆ ಹೇಗೆ ಪರಿಹಾರ ಕಂಡ್ಕೋಬೇಕು ಸಾಕಷ್ಟು ವಿಚಾರವನ್ನ ಹೊಂದಿತ್ತು ಈ ಒಂದು ಪುಸ್ತಕ. ಬರಡಾಗಿರೋ ಬದುಕಿಗೆ ನಿಜವಾಗ್ಲೂ 23 ಸ್ಫೂರ್ತಿಯ ಚಿಲುಮೆಗಳು ಈ ಪುಸ್ತಕ ಖಂಡಿತ ತರುತ್ತೆ. ಆ್ಯಂಡ್ ಈ ಪುಸ್ತಕಕ್ಕೆ ಥ್ಯಾಂಕ್ಸ್ ಹೇಳೋ ಟೈಮ್ ಇದನ್ನ ಬರೆದಿರುವಂತಹ ಗಿರೀಶ ಶ್ರೀಪಾದ ಮೇವುಂಡಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಸ್ಪೆಷಲ್ ವಿಷಯ ಹೇಳಬೇಕು ಏನಂದ್ರೆ, ಯಶೋಮಾರ್ಗ ಅನ್ನೋ ಪುಸ್ತಕದಲ್ಲೂ ಕೂಡ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ, ಸಾಕಷ್ಟು ತರಬೇತಿ ನೀಡೋ ಅಷ್ಟು ಪರ್ಫೆಕ್ಟ್ ಆಗಿ ಇತ್ತು ಆ ಒಂದು ಪುಸ್ತಕ. ನಾನು ತುಂಬಾ ಜನ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರೋರಿಗೆ ಆ ಬುಕ್ನ ಓದಿ ಅಂತ ಕೂಡ ನಾನು ಸಜೆಸ್ಟ್ ಮಾಡಿದ್ದೆ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋರು ತಗೊಂಡು ಓದಿ ಅಂತ ನಾನು ಸಜೆಸ್ಟ್ ಮಾಡಿದ್ದೆ. ಹಾಗೇನೆ ಓಯಾಸಿಸ್ ಅನ್ನೋದು ಕೂಡ ಅವರ ಬುಕ್ ರಿಲೀಸ್ ಆದ ತಕ್ಷಣ ಕೆಲವೊಂದ್ ಟೈಮ್ ಕೆಲವು ಆಥರ್ಗಳು ನಮ್ಗೆ ಕನೆಕ್ಟ್ ಆಗ್ಬಿಟ್ರೆ ಹೆಂಗೆ ಅಂದ್ರೆ, ಅವ್ರ ಬರವಣಿಗೆ ನೋಡ್ಬಿಟ್ರೆ ಇವ್ರದ್ದೇನೋ ಇನ್ನೊಂದು ಪುಸ್ತಕದಲ್ಲಿ ಇನ್ನೇನೋ ಇರುತ್ತೆ. ಈಗ ಮೂವಿಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ರಿಷಬ್ ಶೆಟ್ಟಿ ಸರ್ ಆಗಿರ್ಬೋದು, ಈ ತರ ಅವ್ರು ಯಾವ್ದಾದ್ರು ಒಂದು ಮೂವಿ ಚೆನ್ನಾಗಿ ಮಾಡಿ ಅವ್ರು ಡೈರೆಕ್ಟ್ ಮಾಡಿದ್ರೆ ಇನ್ನೊಂದು ಮೂವಿಗೆ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತಲ್ಲ, ಹಂಗೆ ಆಥರ್ಗಳಲ್ಲೂ ಕೂಡ ಒಂದು ಚೆನ್ನಾಗಿ ಬರ್ದ್ಬಿಟ್ರೆ, ತುಂಬಾ ಇಂಪಾರ್ಟೆಂಟ್ ವಿಷಯ ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ರೆ, ಇನ್ನೂ ಬುಕ್ ನೆಕ್ಸ್ಟ್ ಇನ್ಯಾವುದೋ ಒಂದು ಇರುತ್ತೆ ಅಂತ. ನಾನು ಅದಕ್ಕೆ ಕೆಲವು ಆಥರ್ಗಳ ಬುಕ್ ರಿಲೀಸ್ ಆದ್ರೆ ಲಾಂಚ್ ಆದ್ರೆ ಓದಿರೋ ಬುಕ್ಗಳನ್ನ ಮತ್ತೆ ನಾನು ಅವ್ರು ಓದಿರ್ತೀನಲ್ಲ, ಹಾಗಾಗಿ ಹೊಸ ಬುಕ್ ಬಂದ್ರೆ ಇಮಿಡಿಯೇಟ್ ಆಗಿ ನಾನು ತಗೊಳ್ತೀನಿ. ಯಾಕಂದ್ರೆ ಅವ್ರ ಗ್ಯಾರಂಟಿ, ಅವ್ರ ಭಾವನೆ, ಅವ್ರ ಮನೋಭಾವನೆ ಗೊತ್ತಿರುತ್ತಲ್ಲ, ಅವ್ರ ಬರವಣಿಗೆ ಗೊತ್ತಿರುತ್ತಲ್ಲ. ಸೊ ಹಾಗಾಗಿ ಆ ಥರದ ಒಂದು ಸೆಲೆಕ್ಷನ್ ಮಾಡುವಂತ ಒಂದು ಆಥರ್ ಲಿಸ್ಟ್ ಅಲ್ಲಿ ಶ್ರೀಪಾದ ಸರ್ ಅಂದ್ರೆ ಗಿರೀಶ ಶ್ರೀಪಾದ ಮೇವುಂಡಿ ಸರ್ ಕೂಡ ಒಬ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಹಾಗೆ ಈ ಸಲ ಜನವರಿ 1ನೇ ತಾರೀಕು ಅವರು ಹೊಸ ವರ್ಷಕ್ಕೆ ಅಂತ ಹೇಳಿ ಅವರ ಇನ್ನೊಂದು ಪುಸ್ತಕನ, ಅವರು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದ ಒಂದು ಪುಸ್ತಕ ಬರೆದಿದ್ರು. ಸೊ ಆ ಪುಸ್ತಕವನ್ನ ಗಿಫ್ಟ್ ಆಗಿ ನನಗೆ ಕಳ್ಸಿಕೊಟ್ರು. ಸರ್ ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಮಾಡಿ, ಮೇಡಮ್ ನಿಮ್ಮನೆ ಅಡ್ರೆಸ್ನ ಕಳಿಸ್ಬೋದಾ, ನಾನು ನಿಮಗೆ ನನ್ನ ಒಂದು ಪುಸ್ತಕನ ಹೊಸ ವರ್ಷಕ್ಕೆ ಗಿಫ್ಟ್ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳಿ, ಇದು ನೀವು ಬಿಡುವಾದಾಗ ಓದಿ, ನಿಮ್ಗೆ ಇದು ನೀವು ಓದಕ್ಕೆ ಅಂತ ಹೇಳಿ ಕೊಟ್ರು. ಅಂಡ್ ತುಂಬಾ ವಿಭಿನ್ನವಾದ ಅಧ್ಯಾತ್ಮದ ಪುಸ್ತಕ ಅಂತ ಹೇಳಿ ನನಗೆ ಅವರು ಕೊರಿಯರ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಮತ್ತೆ ವಿಶ್ವಾಸಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕ ನಿಮ್ಮ ಒಂದು ಬರವಣಿಗೆಯಿಂದ ಬರಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ ಅಂಡ್ ವಿಶ್ ಮಾಡ್ತೀನಿ. ಹಾಗೆ ಈ ಪುಸ್ತಕ ನಿಮ್ಗೆ ಏನೆಲ್ಲ ಕಲಿಸ್ತು, ಎಷ್ಟೆಲ್ಲ ವಿಷಯ ತಿಳಿಸ್ತು ಅಂತ ಯೋಚನೆ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ನೀವು ಗಿರೀಶ ಶ್ರೀಪಾದ ಮೇವುಂಡಿ ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟೆಲ್ಲ ಜ್ಞಾನ ಕೊಟ್ಟಿರೋ ನಮಗೆ ಏನಾದರೂ ಎಕ್ಸ್ಚೇಂಜ್ ಮಾಡ್ಬೇಕಲ್ವಾ? ಸೊ ಗ್ರಾಟಿಟ್ಯೂಡ್ ಹೇಳಿ, ಕಮೆಂಟ್ ಮಾಡಿ, ತುಂಬಾ ಜನಕ್ಕೆ ಶೇರ್ ಮಾಡಿ. ನಿಮ್ಮ ಮನೆಯ ಪುಸ್ತಕಗಳಿಂದ ಪರಿವರ್ತನೆಯನ್ನು ಎಲ್ಲಾ ಮನೆಯಲ್ಲೂ ಕೂಡ ಕೇಳೋ ಹಾಗೆ ಮಾಡಿ, ಅದೊಂದು ಅಜೆಂಡಾ ತಗೊಳ್ಳಿ, ಒಳ್ಳೆಯದನ್ನ ಹಂಚೋಣ. ಹಾಗೆ ನಿಮ್ಮ ಮನೆಯ ಒಂದು ಪುಸ್ತಕಗಳ ಲೈಬ್ರರಿ, ನಿಮ್ಮ ಮನೆಯ ಲೈಬ್ರರಿಗೆ ಈ ಪುಸ್ತಕ ಕೂಡ ಆ್ಯಡ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಯಾವ್ಯಾವ ಚಾಪ್ಟರ್ನ ನಾನು ಓದಿಲ್ಲ ಅಂತ ಹೇಳ್ತೀನಿ, ಬಿಕಾಸ್ ನೀವು ಕೊಂಡು ಓದಬೇಕು, ನಿಮಗೂ ಓದಿನ ಅಭ್ಯಾಸ ಬರಬೇಕು. ನಿಮ್ಮ ಬದುಕಿಗೆ ನೀವೇ ಜವಾಬ್ದಾರರಲ್ಲವೇ? ಇದನ್ನ ನಾನು ಓದಿಲ್ಲ. ನಿಮ್ಮನ್ನು ನೀವು ಚೆನ್ನಾಗಿ ಬಿಂಬಿಸಿ, ಇದನ್ನ ಓದಿಲ್ಲ. ಸಮಯದ ನಿರ್ವಹಣೆಯಲ್ಲ, ಬದಲಿಗೆ ಮನಸ್ಸಿನ ನಿರ್ವಹಣೆ, ಇದನ್ನು ಓದಿಲ್ಲ. ಮುಖ್ಯವಾದ ಸಂಗತಿಗಳತ್ತ ಮಾತ್ರ ಯೋಚಿಸಿ, ಮನಸ್ಸಿಗೂ ಬೇಕು ಡಯಟ್. ಸಮಸ್ಯೆಗಳನ್ನು ಎದುರಿಸುವುದನ್ನ ಕಲಿಯೋಣ. ಕುತೂಹಲವೆಂಬ ದೀಪ ಸದಾ ಬೆಳಗುತ್ತಿರಲಿ. ಬದುಕಿನ ಭಾರವನ್ನಿಳಿಸಿ ಹಗುರಾಗೋಣ. ಪಶ್ಚಾತ್ತಾಪ ರಹಿತವಾಗಿ ಬದುಕುವುದು ಹೇಗೆ? ಇರುವುದು ಒಂದೇ ಬದುಕು, ಚೆನ್ನಾಗಿ ಬದುಕಿ ಬಿಡಿ. ಇವೆಲ್ಲವೂ ಕೂಡ ನಾನು ಓದಿಲ್ದಿರುವಂಥದ್ದು. ಹೆಸರು ಕೇಳಿದ್ರೇನೆ ನಿಮ್ಗೆ ಓದ್ಬೇಕನ್ಸುತ್ತೆ ಅಲ್ಲ. ಸೊ ಓದ್ಬೇಕಾದ್ರೆ ನಮ್ಮ ಜೀವನಕ್ಕೆ ಕನೆಕ್ಟ್ ಮಾಡ್ಕೊಂಡು ಓದಿ ಆ್ಯಂಡ್ ನಿಮ್ಮ ಸರಿ ತಪ್ಪುಗಳನ್ನ ಓದ್ಬೇಕಾದ್ರೆ ನೋಡ್ಕೊಂಡು ಓದಿ. ಒಂದೊಂದು ಚಾಪ್ಟ್ರು ಆದ್ಮೇಲೆ ಅಥವಾ ಓದ್ಬೇಕಾದ್ರೆ ನಿಮ್ಗೆ ನಿಮ್ದೇನೋ ಎಕ್ಸಾಂಪಲ್ ನೆನಪಾದ್ರೆ ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಪುಸ್ತಕಗಳಿಂದ ಪರಿವರ್ತನೆ ಬರೀ ಓದೋದ್ರಿಂದ ಅಲ್ಲ, ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಳೋದ್ರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈ ಪುಸ್ತಕಕ್ಕೆ ಗ್ರಾಟಿಟ್ಯೂಡ್ ಹೇಳೋಣ. ಎಲ್ರೂ ಕೂಡ ಗಿರೀಶ ಶ್ರೀಪಾದ ಮೇವುಂಡಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಓಯಾಸಿಸ್ ಅನ್ನೋ ಪುಸ್ತಕವನ್ನ ಬರ್ದಿರೋದಕ್ಕೆ, ಅದನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ತುಂಬಾ 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 ಮೆಸೇಜ್ ಇದೆ ಇದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್.